ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ ಆರೋಗ್ಯಕರವಾದ ರುಚಿಯಾದ ಹಲ್ವಾ ತಯಾರಿಸಿ ಒಮ್ಮೆ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ಆಗುವಂಥ ಒಂದು ಹಲ್ವಾ ರೆಸಿಪಿ. ಸೊ ಖಂಡಿತವಾಗ್ಲೂ ಒಮ್ಮೆ ನೀವು ಈ ಒಂದು ಹಲ್ವಾನ ತಯಾರಿಸಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಒಂದು ಪ್ಯಾನಿಗೆ ನಾನು 1 ಕಪ್ ಆಗೋಷ್ಟು ಬೆಲ್ಲವನ್ನು ಈ ರೀತಿ ಕುಟ್ಟಿ ಪೌಡರ್ ಥರ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪೌಡರ್ ಸಿಕ್ಕಿರೆ ಖಂಡಿತ ಬೆಲ್ಲದ ಪೌಡರ್ನು ಕೂಡ ನೀವು ಉಪಯೋಗಿಸಿ ಮಾಡಬಹುದು ಈ ಒಂದು ರೆಸಿಪಿಯನ್ನು. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಸೊ 1 ಕಪ್ ಬೆಲ್ಲಕ್ಕೆ ನಾನು 3 ಕಪ್ ಆಗೋಷ್ಟು ನೀರು ಟೋಟಲ್ ಆಗಿ ನಮಗೆ ಬೇಕಾಗುತ್ತೆ. ಈಗ 2 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಮತ್ತೊಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಿಮಗೆ ನೀರು ಜಾಸ್ತಿ ಬೇಕು ಅನ್ನೋದಾದರೆ ಮತ್ತೆ ನೀವು ಪೂರ್ತಿಯಾಗಿ 1 ಕಪ್ ನೀರು ಹಾಕ್ಕೊಳ್ಬೇಕಾಗುತ್ತೆ. ಟೋಟಲ್ ಆಗಿ ನಮಗೆ 3 ಕಪ್ ನೀರು ಬೇಕಾಗುತ್ತೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಬೆಲ್ಲವನ್ನು ಕರಗೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಇದು ನೀಟಾಗಿ ಕರಗದ ನಂತರ ಇದನ್ನು ಸೋಸಿ ತಗೊಳ್ಳೋಣ ನಾವು. ನೋಡಿ ಈ ರೀತಿಯಾಗಿ ನಾವು ಬೆಲ್ಲವನ್ನು ಸೋಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ನಾವು ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಬೆಲ್ಲವನ್ನು ಕರಗಿಸಿದ್ರೆ ಸಾಕು. ಈ ರೀತಿ ಬೆಲ್ಲ ಕರಗಬೇಕು ನಮಗೆ ಚೆನ್ನಾಗಿ. ನಾವು ಸಕ್ಕರೆಯಿಂದ ಕೂಡ ಹಲ್ವವನ್ನು ಸುಮಾರು ಸಲ ತಯಾರಿಸಿರ್ತೀವಿ. ಖಂಡಿತವಾಗ್ಲೂ ಸಕ್ಕರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಬೆಲ್ಲವನ್ನು ಉಪಯೋಗಿಸಿ ಮಾಡಿ ಖಂಡಿತ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಂತರ ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ತಗೊಳ್ತಾ ಇದ್ದೀನಿ. ಬರೀ ತುಪ್ಪವನ್ನು ಉಪಯೋಗಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋದಾದರೆ ನೀವು ಅಡುಗೆ ಎಣ್ಣೆ ಅಥವಾ ತುಪ್ಪ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದು 1/4 ಕಪ್ ಅದು 1/4 ಕಪ್ ತಗೊಳ್ಬೋದು. ಅಥವಾ ಬರೀ ಅಡುಗೆ ಎಣ್ಣೆಲೇ ಮಾಡ್ತೀವಿ ಅಂದರೆ ಮಾಡ್ಬೋದು, ಆದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್. ಓಕೆ, ನಾನೀಗ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ನಂತರ ಕರಗೋದಕ್ಕೆ ಬಿಟ್ಬಿಡೋಣ. ಈ ಒಂದು ಪ್ಯಾನಿಗೆ ನಾನು ತುಪ್ಪವನ್ನು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ತುಪ್ಪವನ್ನು ಹಾಗೆ ಇಟ್ಕೊಂಡಿದ್ದೀನಿ. ಬೇಕು ಅಂದಾಗ ಮತ್ತೆ 1-2 ಸ್ಪೂನ್ ನಮಗೆ ತುಪ್ಪ ಬೇಕಾಗುತ್ತೆ. ಅಷ್ಟನ್ನು ಬಿಟ್ಟು ಮಿಕ್ಕಿದೆಲ್ಲ ತುಪ್ಪವನ್ನು ಕೂಡ ನಾನು ಈ ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ದ್ರಾಕ್ಷಿ, ಬಾದಾಮಿ, ಗೋಡಂಬಿಯನ್ನು ನಾನು ತೊಗೊಳ್ತಾ ಇರೋದು. ಸೊ ಮೊದಲನೇದಾಗಿ ಬಾದಾಮಿ ಮತ್ತು ಗೋಡಂಬಿಯನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ ಈ ಒಂದು ಹಲ್ವಾ ತಯಾರಿಸೋದಕ್ಕೆ. ಖಂಡಿತವಾಗ್ಲೂ ತುಂಬಾ ಬೇಗ ಮಾಡ್ಕೊಳ್ಳುವಂಥ ರೆಸಿಪಿ. ನಂತರ ಅದೇ ತುಪ್ಪಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೋಂಡ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಅದೇ ಹಿಟ್ಟು, 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ನಾವು ಇದೇನು ಬಬಲ್ಸ್ ಬರ್ತಾ ಇದೆಯಲ್ಲ ಅದೆಲ್ಲ ನೀಟಾಗಿ ಕಮ್ಮಿ ಆಗಬೇಕು. ಆ ರೀತಿಯಾಗಿ ಇದನ್ನು ನಾವು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇರೆ ಏನು ಕೂಡ ಹಾಕ್ಕೊಂಡಿಲ್ಲ. ತುಪ್ಪಕ್ಕೆ ನಾನು ಬರೀ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಬ್ರ್ಯಾಂಡ್ ಕಡಲೆ ಹಿಟ್ಟನ್ನು ತೊಗೊಳ್ಳಿ, ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ಇಷ್ಟ ಇದೆಯಲ್ಲ, ಯಾವುದು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಉಪಯೋಗಿಸ್ತಿರಲ್ವಾ, ಆ ಒಂದು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ಬಬಲ್ಸ್ ಎಲ್ಲ ಬರ್ತಾ ಇದೆ. ಹಾಗೆ ಸುಮಾರು 2 ರಿಂದ 3 ಸೆಕೆಂಡ್ವರೆಗೂ ಇದನ್ನು ಹೀಗೆ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ಆವಾಗ ನೋಡಿ ಈ ರೀತಿಯಾಗಿ ಆಗುತ್ತೆ, ಪೂರ್ತಿ ತಿಳಿಯಾಗ್ಬಿಡುತ್ತೆ. ಸೊ ಬಬಲ್ಸ್ ಏನಿದೆ ಅದೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗಿಬಿಡುತ್ತೆ. ಈ ರೀತಿಯಾಗಿ ಆಗಬೇಕು ನಮಗೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆಗುವಂತಹ ಒಂದು ಕಡಲೆ ಹಿಟ್ಟಿನ ಮಿಶ್ರಣ ಹೇಗೆ ಗಟ್ಟಿ ಆಗ್ತಾ ಬರುತ್ತೆ ಅನ್ನೋದನ್ನು ನೀವು ಕೂಡ ನೋಡ್ಬೋದು. ಸೊ ಕಡಲೆ ಹಿಟ್ಟು 1 ಕಪ್ ಕಡಲೆ ಹಿಟ್ಟಲ್ಲಿ ಮಾಡುವಂಥ ರೆಸಿಪಿ. ಈಗ ಬೆಲ್ಲದ ಪಾಕವನ್ನು ಸೋಸ್ಕೊಂಡು ತಗೊಳ್ತಾ ಇದ್ದೀನಿ. ಬೆಲ್ಲದ ಪಾಕ ಒಂದೇ ಸಲ ಎಲ್ಲದನ್ನು ಕೂಡ ಹಾಕ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ನೋಡಿ ನಾನಿಲ್ಲಿ ಒಂದೊಂದು ಬೌಲ್ ಅಷ್ಟೇ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕವನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾನೇ ಇದ್ದೀನಿ. ಇದನ್ನು ಮತ್ತೊಂದು ಕಪ್ಪು ನಾವು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ
3 ಕಪ್ಪು ನೀರು ನೀಟಾಗಿ ನಮಗೆ ಪರ್ಫೆಕ್ಟಾಗಿ ಈ ಹಲ್ವಾ ಆಗೋದಕ್ಕೆ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ತಗೊಳ್ಳೋಣ. ಈ ರೀತಿಯಾಗಿ ಆಗಿದೆ. ಸೊ ನೋಡ್ಬೋದು ನೀವು ಕೂಡ ಈ ರೀತಿ ಥಿಕ್ಕಾಗಿ ಬರಬೇಕು. ಅದು ಏನು ನಾವು ಪ್ಯಾನ್ ಇಟ್ಟಿದ್ದೀವಲ್ಲ, ಆ ಪ್ಯಾನಲ್ಲಿ ಸುತ್ತಲೂ ಕೂಡ ತುಪ್ಪ ಬಿಟ್ಕೊಳ್ತಾ ಇರಬೇಕು. ಆಗ ಒಂದು ಪರ್ಫೆಕ್ಟಾಗಿ ನಮಗೆ ಈ ಒಂದು ಹಲ್ವಾ ಆಗಿದೆ ಅಂತ. ಆಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ನೀವೇ ನೋಡ್ಬೋದು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಆರೋಗ್ಯಕರವಾಗಿರುವಂಥ ಒಂದು ಸ್ವೀಟನ್ನು ಯಾವುದೇ ಹಬ್ಬ ಹರಿದಿನಗಳಲ್ಲಾಗಲಿ ಅಥವಾ ಯಾರೋ ಫ್ರೆಂಡ್ಸು ರಿಲೇಟಿವ್ಸು ಯಾರಾದರೂ ಬಂದಾಗ ದಿಢೀರಾಗಿ ಮಾಡುವಂಥ ಒಂದು ಸ್ವೀಟು, ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ ಇದು. ಸೊ ಇದಕ್ಕೆ ಫುಡ್ ಕಲರ್ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಓಕೆ, ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಒಂದು 5 ನಿಮಿಷ ನಿಮಗೆ ಇದು ಬೇಯಿಸ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಅಂದ್ಕೊಳ್ತೀನಿ. ಯಾಕೆಂದರೆ ಕಡಲೆ ಹಿಟ್ಟಿರೋದ್ರಿಂದ ಆ ಸ್ಮೆಲ್ ಬರಬಾರ್ದು ಮತ್ತೆ. ಅದಕ್ಕೋಸ್ಕರ ಇದು ಪರ್ಫೆಕ್ಟಾಗಿ ಯಾವುದರಿಂದ ನೀವು ಮಾಡಿದ್ದೀರಾ ಅನ್ನೋದು ಕೂಡ ತಿಂದವರಿಗೆ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಪೂರ್ತಿಯಾಗಿ ಗಟ್ಟಿಯಾಗ್ತಾ ಬಂದಿದೆ. ಈ ರೀತಿಯಾಗಿ ನಮಗೆ ಹಲ್ವಾ ರೆಡಿ ಆಗಬೇಕು. ಇನ್ನು ಸ್ವಲ್ಪ ಬೇಯಬೇಕು, ಯಾಕೆಂದರೆ ಸೈಡಲ್ಲೆಲ್ಲ ಎಣ್ಣೆ ನೀಟಾಗಿ ಬಿಟ್ಕೊಳ್ಳುತ್ತೆ ತುಪ್ಪ. ಆವಾಗ ನಮಗೆ ಪರ್ಫೆಕ್ಟಾಗಿ ಈ ಒಂದು ಹಲ್ವಾ ಆಗಿದೆ ಅಂತ. ತುಂಬ ಆರೋಗ್ಯಕರವಾಗಿರುವಂತಹ ರುಚಿಯಾಗಿರುವಂತಹ ಒಂದು ಹಲ್ವಾ ಅಥವಾ ಸ್ವೀಟ್ ರೆಸಿಪಿಯನ್ನು ಒಂದ್ಸಲ ತಯಾರಿಸಿ ಖಂಡಿತವಾಗ್ಲೂ ಮತ್ತೆ ಮತ್ತೆ ಮಾಡಿ ತಿಂತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ಬೋದು ಎಷ್ಟು ತುಪ್ಪ ಸೈಡಲ್ಲೆಲ್ಲ ಬಿಟ್ಕೊಳ್ತಾ ಇದೆ ಅಂತ. ತುಪ್ಪ ಇಷ್ಟ ಇಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಕಮ್ಮಿ ಉಪಯೋಗಿಸ್ಕೊಳ್ಬೋದು, ಅಥವಾ ಈಗ ಆದಮೇಲೆ ತುಪ್ಪವನ್ನು ತೆಗೆದಿಟ್ಕೋಬೋದು ಬೇಕು ಅಂತ ಅಂದರೆ. ಏಕೆ ಅಂತಂದರೆ ತುಪ್ಪ ಜಾಸ್ತಿ ಇದ್ರೇ ಹಲ್ವಾ ತುಂಬ ಟೇಸ್ಟಿ ಅನಿಸೋದು. ಅದಕ್ಕೋಸ್ಕರ ನೋಡಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಏನು ನಾವು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಆ ಒಂದು ಡ್ರೈ ಫ್ರೂಟ್ಸನ್ನು ನಾನು ಕಟ್ ಮಾಡಿ ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ನೀವು ಬೇಕು ಅಂತಂದರೆ ದ್ರಾಕ್ಷಿಯನ್ನು ಕೂಡ ನೋಡಿ, ನಾನು ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ನಾವು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ತುಂಬ ಈಸಿಯಾಗಿ ಮಾಡುವಂತಹ ರುಚಿಯಾಗಿರುವಂತಹ ಹಲ್ವಾ ರೆಸಿಪಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಕಡಲೆ ಹಿಟ್ಟಿನ ಒಂದು ಹಲ್ವಾ, ಆರೋಗ್ಯಕರವಾಗಿರುವಂತಹ ಒಂದು ಹಲ್ವಾ ಕೇವಲ 10 ನಿಮಿಷದಲ್ಲಿ ರೆಡಿಯಾಗಿದೆ. ಓಕೆ, ಸೊ ಈಗ ಇದನ್ನು ಆಗಿರುವಂಥ ಹಲ್ವಾನ ಒಂದು ತಟ್ಟೆಗೆ ನಾವು ಸರ್ವ್ ಮಾಡಿಕೊಳ್ಳೋಣ. ಇವಾಗ ಕಡಲೆ ಹಿಟ್ಟಿನ ಹಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ತಯಾರಿಸಿ. ಮತ್ತು ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.